ಕರುನಾಡು. ನಾನು ನಿಮ್ಮ ಮನಸ್ಸು ನೀವು ನೋಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರು ರಸಗೊತ್ತಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು LSC ಮಾಡೋದು ಮರಿಬೇಡಿ. LSC ಅಂದರೆ ಲೈಕ್, ಶೇರು ಮತ್ತು ಕಮೆಂಟು. ಇವತ್ತು ಬಂದಿರೋದೊಂದು ವೆರಿ ಓಲ್ಡೆಸ್ಟ್ ಪ್ಲೇಸ್ಗೆ. ಇದು ವಿಲ್ಸನ್ ಗಾರ್ಡನ್ನು ಟಿಫನ್ ಸೆಂಟರ್ ಅಂತ. ಡೈಲಿ ಏನಿಲ್ಲ ಅಂದರೂ 1000 ಮೇಲೆ ದೋಸೆ ಹೋಗುತ್ತೆ ಇಲ್ಲಿ. ಸೊ ನೀವೇನಾದರೂ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದ್ಬಿಡ್ಬೋದು. 12 ಗಂಟೆಯಿಂದ 2ರಿಂದ 12. ಸೊ ನಿಮ್ಮಲ್ಲಿ ಏನು ಫಾಸ್ಟ್ ಮೂವಿಂಗ್ ಅಣ್ಣ? ಸೊ ನಾವು ತೊಗೊಂಡಿರೋದು ಬೆಣ್ಣೆ, ಫುಲ್ಲು ರೋಸ್ಟ್ ಆಗಿರೋ ಆನಿಯನ್ನು ಮತ್ತು ದೋಸೆ. ಸೊ ಬೆಣ್ಣೆ ಆನಿಯನ್ ದೋಸೆ ತೊಗೊಂಡಿದ್ದೀರಿ. ಸೊ ಫುಲ್ಲು ಬೆಣ್ಣೆಯಲ್ಲೇ ತೇಲ್ಸಿದ್ದಾರೆ ಇದನ್ನು ಆಲ್ಮೋಸ್ಟು. ಸೊ ಇದನ್ನು ಟೇಸ್ಟ್ ಮಾಡೋಣ. ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಲೇಯರ್ ಫುಲ್ಲು ರೋಸ್ಟ್ ಆಗಿದೆ ದೋಸೆ. ನೆಕ್ಸ್ಟ್ ಲೆವೆಲ್ಗೆ ರೋಸ್ಟ್ ಆಗಿದೆ. ಫಸ್ಟು ದೋಸೆ ಹೇಗಿದೆ ಅಂತ ತಿನ್ಬಿಡೋಣ. ಅಷ್ಟು ಬಾಯ ನಿಮ್ಗೆ ಇಟ್ಟಿದ ತಕ್ಷಣ ಆ ದೋಸೆ ಇದು ಬೆಣ್ಣೆ ಫ್ಲೇವರ್ ಬರುತ್ತೆ. ಫುಲ್ ಹಂಗೆ ಬಾಯೆಲ್ಲ ಫುಲ್ ವಾಟ್ರಿ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಲೆವೆಲ್ ಇದೆ ಮಜಾ. ಒಂದು ಫಸ್ಟು ಮೇಲೆ ಲೇಯರು ಫುಲ್ ರೋಸ್ಟ್ ಆಗಿರುತ್ತೆ. ಆಮೇಲೆ ಮಧ್ಯದಲ್ಲಿ ಆ ಫ್ಲಫಿ ದೋಸೆ. ಆಮೇಲೆ ಫುಲ್ ಸ್ಪಾಂಜಿ ಆಗುತ್ತೆ. ಎವ್ರಿ ಬೈಟಲ್ಲೂ ಆ ಬೆಣ್ಣೆ ಸಿಗುತ್ತೆ ನಿಮಗೆ ಬಾಯಲ್ಲಿ. ಅದ್ಭುತ. ನೆಕ್ಸ್ಟು ಚಟ್ನಿ ಜೊತೆ ತೊಗೊಂಡ್ಬಿಡೋಣ. ಗಟ್ಟಿ ಚಟ್ನಿ ಮತ್ತು ದೋಸೆ. ಕಳೆದು ಹೋಗ್ತೀವಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ. ಆ ಗಟ್ಟಿ ಚಟ್ನಿಗೆ ಒಗ್ಗರಣೆ ಹಾಕಿದ್ದಾರೆ. ಆ ಕಡಲೆ ಬೇಳೆ ಕಟ್ಮ ಅಂತ ಸಿಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಮಜಾ ಇದೆ. ದೋಸೆ ಕೂಡ ಅಷ್ಟೇ ಸಕ್ಕತ್ತಾಗಿ ಬೇಯಿಸಿದ್ದಾರೆ. ಅದಕ್ಕೆ ಚಟ್ನಿ ಅಂತೂ ನೆಕ್ಸ್ಟ್ ಲೆವೆಲ್ ಆಸಮ್ ಟೇಸ್ಟು. ಲೈಟಾಗಿ ಖಾರ ಇದೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರಿಂದ. ಗಟ್ಟಿ ಚಟ್ನಿ ನೆಕ್ಸ್ಟ್ ಲೆವೆಲು. ತೆಂಗಿನಕಾಯಿ ಕೂಡ ಅಷ್ಟೇ ನೀಟಾಗಿ ರುಬ್ಬಿಟ್ಟಿದ್ದಾರೆ. ಅದೆರಡು ಕಾಂಬಿನೇಷನ್ ಅಂತೂ ಹೇಳೋಕ್ಕೆ ಮಾತೇ ಇಲ್ಲ. ನೆಕ್ಸ್ಟು ಲೆವೆಲ್ಗೆ ಮಜಾ ಇದೆ. ತೊಗೊಳ್ಳಿ, ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಬೇಕಾಗಿದೆ ನೀವು ಬರಬೇಕಾಗಿರೋದು ವಿಲ್ಸನ್ ಗಾರ್ಡನ್ ಟಿಫನ್ ಸೆಂಟರ್ಗೆ. ಮ್ಯಾಕ್ಸಿಮಮ್ ಅಂದರೆ 40 ರೂಪಾಯಿ ಅಷ್ಟೇ. ಸೊ ನೆಕ್ಸ್ಟು ನಾವು ತೊಗೊಂಡಿರೋ ಐಟಮ್ ಬಂದ್ಬಿಟ್ಟು ಇಡ್ಲಿ. ಸ್ವಲ್ಪ ಮೀಡಿಯಮ್ ನೀರಿರೋಂಥ ಚಟ್ನಿ ಮತ್ತು ಗಟ್ಟಿಯಾಗಿರೋ ಕೆಂಪು ಚಟ್ನಿ. ಮೋಸ್ಟ್ಲಿ ಇದು ಟೊಮೆಟೋಲ್ ಮಾಡಿರ್ತಾರೆ ಅನಿಸುತ್ತೆ. ನೋಡೋಣ. ಫಸ್ಟು ಇಡ್ಲಿ ಬ್ರೇಕ್ ಮಾಡೋಣ. ಮಲ್ಲಿಗೆ ಇಡ್ಲಿ ಟೇಸ್ಟ್ ಮಾಡ್ಬಿಡೋಣ. ಫಸ್ಟು ಮಲ್ಲಿಗೆ ಇಡ್ಲಿ ಹೇಗಿದೆ ಅಂತ. ಹಂಗೆ ಮುರಿದಿದ ತಕ್ಷಣ ಹಂಗೆ ಕಟ್ಟಾಗೋಯ್ತು. ಎಫರ್ಟ್ಲೆಸ್ಲಿ ಬ್ರೇಕ್ ಆಗುತ್ತೆ ಇಡ್ಲಿ. ಅಕ್ಕಿ ಪ್ರಪೋರ್ಷನ್ ಜಾಸ್ತಿ ಇದೆ. ಉದ್ದಿನಬೇಳೆ ಲೈಕ್ 30% ಯೂಸ್ ಮಾಡಿದ್ದಾರೆ, 70% ರೈಸೇ ಇದೆ. ಸೊ ಅದಕ್ಕೆ ಇಷ್ಟು ಸ್ಮೂತಾಗಿರೋದು ಇಡ್ಲಿ. ಸೊ ಇದನ್ನು ಚಟ್ನಿ ಜೊತೆ ಟ್ರೈ ಮಾಡಿಬಿಡೋಣ. ಸೇಮ್ ಅದೇ ಚಟ್ನಿನೇ ಒಗ್ಗರಣೆನೇ
ಹಾಕಿರೋದು, ಬಟ್ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ಇದರಲ್ಲಿ. ಸೊ ಇದನ್ನು ಬಾಯಿಗೆ ಹಾಕೊಂಬಿಡ್ಬೇಕು. ಹಾಂ, ಇಡ್ಲಿಗೂ ಮತ್ತು ಚಟ್ನಿಗೂ ಅಷ್ಟು ಮುಂದಾಗ್ತಿಲ್ಲ, ಬಟ್ ದೋಸೆಗೆ ಮತ್ತು ಈ ಚಟ್ನಿಗೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನು. ಇಡ್ಲಿ ಫುಲ್ ಎಫರ್ಟ್ಲೆಸ್ಸಾಗಿ ಬ್ರೇಕ್ ಮಾಡ್ಬೋದು. ಇವಾಗ ಕೆಂಪು ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಜೊತೆ ತೊಗೊಂಬಿಡೋಣ. ಚಿಯರ್ಸ್. ಕೆಂಪು ಕೆಂಪಾಗಿ ಕಾಣಿಸ್ತಾ ಇದೆ, ಖಾರ ಇರ್ಬೋದು ಅನಿಸುತ್ತೆ. ಟೇಸ್ಟ್ ಮಾಡೋಣ. ಟೊಮೆಟೊ ಚಟ್ನಿ ಯೂಸ್ ಮಾಡಿದ್ದಾರೆ, ಮತ್ತು ಮೆಣಸಿನ್ಕಾಯಿ ಹಾಕಿದ್ದಾರೆ ಇದಕ್ಕೆ, ಮತ್ತು ಹುಣಸೆಹಣ್ಣು ಬಿಟ್ಟಿದ್ದಾರೆ, ಸ್ವಲ್ಪ ಉಪ್ಪು ಹಾಕಿ ಗರ್ರ ಹಂಚ್ಬಿಟ್ರೆ ಚಟ್ನಿ ರೆಡಿ. ಇದೇ ಕೆಂಪು ಚಟ್ನಿ, ಇದ್ರ ಜೊತೆಗೆ ಇಡ್ಲಿ ಕಾಂಬಿನೇಷನ್ ಚೆನ್ನಾಗಿದೆ, ಯಾಕಂದರೆ ಸ್ಲೈಟಾಗಿ ಥಿಕ್ನೆಸ್ ಇದೆ ಅಲ್ಲ, ಸೊ ಹಾಗಾಗಿ ಇದು ಒಳ್ಳೆ ಕಾಂಬಿನೇಷನು. ಬಟ್ ದೋಸೆ ಮತ್ತು ಚಟ್ನಿನ ನೀವು ಟ್ರೈ ಮಾಡಬೇಕು, ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಲಾಸ್ಟ್ ಆ್ಯಂಡ್ ಫೈನಲ್ಲು ಪಲಾವ್ ತೊಗೊಂಡಿದ್ದೀರಿ, ಪಲಾವ್ಗೆ ಚಟ್ನಿ ಕೊಟ್ಟಿದ್ದಾರೆ, ಮತ್ತು ಚಿತ್ರಾನ್ನನೂ ಇದೆ. ಬಟ್ ಚಿತ್ರಾನ್ನ ಈಸ್ ಯೂಶ್ವಲ್ಲು, ಸೊ ಅದಕ್ಕೆ ಪಲಾವ್ ತೊಗೊಂಡಿದ್ದೀರಿ. ಬಟಾಣಿ ಹಾಕಿದ್ದಾರೆ, ಬಟಾಣಿ. ಫಸ್ಟ್ ಚಟ್ನಿ ಮತ್ತು ಪಲಾವ್ ಟೇಸ್ಟ್ ಮಾಡಿಬಿಡೋಣ. ಪಲಾವ್ ಮತ್ತು ಚಟ್ನಿ ಟೇಸ್ಟ್ ಮಾಡಿಬಿಡೋಣ. ಚಿಯರ್ಸ್. ಮೈಲ್ಡ್ ಆಗಿರೋ ಮಸಾಲ ಪಲಾವ್ಗೆ ಎಲ್ಲ ಸ್ಪೈಸಸ್ ಹಾಕಿದ್ದಾರೆ, ರೈಸ್ ಹಾಕಿದ್ದಾರೆ, ನೀಟಾಗಿ ಬೇಯಿಸಿದ್ದಾರೆ ರೈಸ್ನ. ಕ್ವಾಲಿಟಿ ಆಫ್ ರೈಸು ಕೂಡ ಅಷ್ಟೇ ಸಖತ್ತಾಗಿದೆ. ಸೊ ಇದನ್ನು ಚಟ್ನಿ ಜೊತೆ ನೀವು ತಿಂದುಬಿಟ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ತಿಂದಾಗ ನಿಮಗೆ ಫುಲ್ ಖುಷಿ ಆಗುತ್ತೆ. ಆಲೂಗಡ್ಡೆ ಬಟಾಣಿ ಹಾಕಿದ್ದಾರೆ ಪಲಾವ್ಗೆ. ಇದನ್ನು ನೀಟಿಗೆ ಕಾಂಬಿನೇಷನ್ ಅಂತೂ ಲಿಟ್ಟಾಗಿದೆ. ಟ್ರೈ ಮಾಡಿದ 3 ಐಟಮೂ ಅಷ್ಟು ಟ್ರೈ. ಇದು ಬಜೆಟ್ ಫ್ರೆಂಡ್ಲಿ ಇದೆ, ಹೊಟ್ಟೆ ತುಂಬ ಊಟ ತಿನ್ಕೊಂಡು ಹೋಗ್ಬೋದು ನೀವು ಇಲ್ಲಿ ಅಂದರೆ